ಕಲಿಯುಗದ ವೈಕುಂಠ ಅಂತಾನೆ ಕರೆಯಲ್ಪಡುವ ತಿರುಪತಿಯು ತಿಮ್ಮಪ್ಪನ ಆವಾಸ ಸ್ಥಾನ. ಪದ್ಮಾವತಿ ಸಮೇತನಾಗಿ ತಿರುಪತಿಯಲ್ಲಿ ನೆಲೆಗೊಂಡಿರುವ ಸ್ವಾಮಿ ಶ್ರೀನಿವಾಸ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು. ಇದೀಗ ತಿರುಪತಿ ತಿಮ್ಮಪ್ಪ ನಮ್ಮ ದೇಶದ ಸಿರಿವಂತ ದೇವರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ವರ್ಷದಿಂದ ವರ್ಷಕ್ಕೆ ತಿಮ್ಮಪ್ಪನ ಖಜಾನೆ ಬೆಳೆಯುತ್ತಿದೆ. ತಿಮ್ಮಪ್ಪನ ಸಂಪತ್ತು ಇದೀಗ ದಾಖಲೆಯ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಈಗ ತಿರುಪತಿ ತಿಮ್ಮಪ್ಪನ ಸಂಪತ್ತು ದೇಶದ ಪ್ರತಿಷ್ಠಿತ ಖಾಸಗಿ ಕಂಪನಿಗಳ ಸಂಪತ್ತಿಗಿಂತ ಹೆಚ್ಚಾಗಿರೋದು ವಿಶೇಷ. ತಿಮ್ಮಪ್ಪನ ಸಂಪತ್ತು ಎಷ್ಟಿದೆ ಅನ್ನೋದು ಗೊತ್ತಾದ್ರೆ ನೀವು ಹೌಹಾರೋದು ಖಂಡಿತ. ಆ ಲೆಕ್ಕಾಚಾರ ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅನ್ನೋ ಗಾದೆಯಂತೆ ತಿರುಪತಿ ತಿಮ್ಮಪ್ಪ ದೇಶದ ಸಿರಿವಂತ ದೇವರು. ಪ್ರತಿದಿನ ಬರುವ ಲಕ್ಷ ಲಕ್ಷ ಭಕ್ತರು ತಿರುಪತಿ ತಿಮ್ಮಪ್ಪನ ಸಾಲ ಮುಟ್ಟಿಸಲು ಹುಂಡಿಗೆ ಹಣ, ಚಿನ್ನಾಭರಣ, ದವಸಧಾನ್ಯ, ಮುತ್ತುರತ್ನಗಳನ್ನು ಧಾರೆ ಎರೆಯುತ್ತಾರೆ. ಪರಿಣಾಮ ವರ್ಷದಿಂದ ವರ್ಷಕ್ಕೆ ತಿಮ್ಮಪ್ಪನ ಖಜಾನೆ ಬೆಳೆಯುತ್ತಿದೆ. ತಿರುಪತಿ ತಿಮ್ಮಪ್ಪನ ಸಂಪತ್ತಿನಲ್ಲಿ ಈಗ ಹೊಸ ದಾಖಲೆಯೇ ನಿರ್ಮಾಣವಾಗಿದೆ. ದೇಶದ ಪ್ರತಿಷ್ಠಿತ ಶ್ರೀಮಂತ ಖಾಸಗಿ ಕಂಪನಿಗಳಿಗಿಂತ ತಿರುಪತಿ ತಿಮ್ಮಪ್ಪನ ಬಳಿಯೇ ಹೆಚ್ಚಿನ ಸಂಪತ್ತು ಇದೆ. ತಿರುಪತಿ ತಿಮ್ಮಪ್ಪನ ಸಂಪತ್ತು ಈಗ ಬರೋಬ್ಬರಿ ಹತ್ತಿರ 3 ಲಕ್ಷ ಕೋಟಿ ರೂಪಾಯಿವರೆಗೂ ಇದೆ. ಈ ಬಗ್ಗೆ ಆಂಧ್ರ ಪ್ರದೇಶದ TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದೇನು ಕಮ್ಮಿ ಸಂಪತ್ತಲ್ಲ. ನಮ್ಮ ದೇಶದ ಪ್ರತಿಷ್ಠಿತ ಟಾಟಾ ಮೋಟಾರ್ಸ್, ನೆಸ್ಲೆ, ಬಜಾಜ್ ಫಿನ್ಸರ್ವ್ ಕಂಪನಿಗಳ ಷೇರು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚು. ಅಂದಹಾಗೆ 2022ರ ಅಂತ್ಯದಲ್ಲಿ TTD ತಿಮ್ಮಪ್ಪ ಹೊಂದಿರುವ ಸಂಪತ್ತಿನ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿತ್ತು. ಆಗ ವೆಂಕಟೇಶ್ವರನ ಸಂಪತ್ತಿನ ಮೌಲ್ಯ 2.5 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿತ್ತು. ಇದರಲ್ಲಿ ದೇಶದ ವಿವಿಧೆಡೆ ಇರುವ ತಿರುಪತಿ ತಿಮ್ಮಪ್ಪನ ಸ್ಥಿರಾಸ್ತಿ, ಚಿನ್ನ, ನಗದು, ಬ್ಯಾಂಕ್ ಠೇವಣಿ ಎಲ್ಲವೂ ಸೇರಿತ್ತು. ಇದೀಗ 14 ತಿಂಗಳ ಬಳಿಕ ತಿರುಪತಿ ತಿಮ್ಮಪ್ಪನ ಸಂಪತ್ತು ಹತ್ತಿರ 3 ಲಕ್ಷ ಕೋಟಿ ರೂಪಾಯಿ ತಲುಪಿರೋ ಬಗ್ಗೆ TTD ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೆ ಈಗ ಅಧಿಕೃತವಾಗಿ ಸಂಪತ್ತಿನ ಬಗ್ಗೆ ಶ್ವೇತಪತ್ರ ಹೊರಡಿಸಿಲ್ಲ. ಆಸ್ತಿ ಮೌಲ್ಯ ಮಾತ್ರ 3 ಲಕ್ಷ ಕೋಟಿಗೆ ಏರಿದೆ ಅನ್ನೋ ಮಾಹಿತಿ ಹೇಳಿದ್ದಾರೆ. ಅಷ್ಟಕ್ಕೂ ತಿಮ್ಮಪ್ಪನಿಗೆ ಇಷ್ಟೆಲ್ಲ ಸಂಪತ್ತು ಎಲ್ಲಿಂದ ಬರುತ್ತೆ ಅನ್ನೋ ಕುತೂಹಲ ನಿಮಗೂ ಇರುತ್ತೆ. ಉಳಿದಿದ್ದೆಲ್ಲ ಬಿಡಿ, ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ. ತಿರುಪತಿ ತಿಮ್ಮಪ್ಪನ ಹುಂಡಿಯಲ್ಲಿ ವಾರ್ಷಿಕವಾಗಿ ಸಂಗ್ರಹವಾಗುವ ಹಣದ ಮೊತ್ತ ಎಷ್ಟು ಗೊತ್ತಾ? 1400 ಕೋಟಿ ರೂಪಾಯಿ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಒಟ್ಟಾರೆ ಸಂಪತ್ತಿನ ಮೌಲ್ಯ 1300 ಕೋಟಿ ರೂಪಾಯಿ. ಇನ್ನು ವಿರಾಟ್ ಕೊಹ್ಲಿಯ ಒಟ್ಟಾರೆ ಸಂಪತ್ತಿನ ಮೌಲ್ಯ 1000 ಕೋಟಿ ರೂಪಾಯಿ ಮೌಲ್ಯ. ಇವರಿಬ್ಬರ ಒಟ್ಟಾರೆ ಸಂಪತ್ತಿಗಿಂತ ಹೆಚ್ಚಿನ ಹಣ ವಾರ್ಷಿಕವಾಗಿ ಹುಂಡಿಯ ಮೂಲಕವೇ ಸಂಗ್ರಹವಾಗುತ್ತೆ. ಈ ಅಂಕಿ ಅಂಶಗಳೇ ತಿರುಪತಿ ಬಾಲಾಜಿಯ ಸಿರಿವಂತಿಕೆಯನ್ನು ತೋರಿಸುತ್ತೆ. 2022ರಲ್ಲಿ ಹೊರಡಿಸಿದ ಶ್ವೇತಪತ್ರದಲ್ಲಿ ಶ್ರೀವಾರಿಯ ಖಜಾನೆಯಲ್ಲಿ ನಗದು ಹಣ, ಚಿನ್ನ, ವಜ್ರ, ಅಮೂಲ್ಯವಾದ ಮುತ್ತುರತ್ನ ಇದೆ ಅಂತ ಘೋಷಿಸಲಾಗಿದೆ. ಇತಿಹಾಸದ ಚಕ್ರವರ್ತಿಗಳು, ಜಮೀನ್ದಾರರಿಂದ ಹಿಡಿದು ಇಂದಿನ ಶ್ರೀಮಂತರು, ಸಾಮಾನ್ಯ ಭಕ್ತರು ದಾನ ನೀಡಿರುವ ಬಗ್ಗೆ ಶ್ವೇತಪತ್ರದಲ್ಲಿ ತಿಳಿಸಿದೆ. ಈಗ ನಿಮಗೆ ಈ ಸಂಪತ್ತೆಲ್ಲ ಎಲ್ಲಿದೆ ಅನ್ನುವ ಕ್ಯೂರಿಯಾಸಿಟಿ ಹುಟ್ಕೋಬಹುದು. ವಿವಿಧ ಬ್ಯಾಂಕ್ಗಳಲ್ಲಿ ಇರಿಸಲಾಗಿದೆ. ವಿವಿಧ ಬ್ಯಾಂಕ್ಗಳಲ್ಲಿ ತಿಮ್ಮಪ್ಪನ ಚಿನ್ನದ ಠೇವಣಿ ಒಟ್ಟು 10,258.37 kg ಅಂತ TTD ಹೇಳಿದೆ. ಈ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 9,819.38 kg, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 438.99 kg ಇಡಲಾಗಿದೆ ಅಂತ ಶ್ವೇತಪತ್ರದಲ್ಲಿ ತಿಳಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ನಗದು ಠೇವಣಿ ವಿವಿಧ ಬ್ಯಾಂಕ್ಗಳಲ್ಲಿವೆ. ಸೆಪ್ಟೆಂಬರ್ 30, 2022ರಂದು ಬ್ಯಾಂಕ್ಗಳಲ್ಲಿನ ಒಟ್ಟು ಠೇವಣಿ 15,938.68 ಕೋಟಿ. ಈ ಪೈಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 5,358.11 ಕೋಟಿ, ಯೂನಿಯನ್ ಬ್ಯಾಂಕ್ನಲ್ಲಿ 1,694.25 ಕೋಟಿ,
ಬ್ಯಾಂಕ್ ಆಫ್ ಬರೋಡಾದಲ್ಲಿ 1,839.36 ಕೋಟಿ, ಕೆನರಾ ಬ್ಯಾಂಕ್ನಲ್ಲಿ 1,351 ಕೋಟಿ ರೂಪಾಯಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ 1,006.20 ಕೋಟಿ, HDFC ಬ್ಯಾಂಕ್ನಲ್ಲಿ 2,122.85 ಕೋಟಿ ರೂಪಾಯಿ ಠೇವಣಿ ಇಡಲಾಗಿದೆ. ವಿಶ್ವವಿಖ್ಯಾತ ತಿರುಪತಿ ದೇವಸ್ಥಾನ ಕ್ರಿಸ್ತಶಕ 300ರಲ್ಲಿ ನಿರ್ಮಾಣವಾಯಿತು ಅಂತ ಹೇಳಲಾಗ್ತದೆ. ಪ್ರತಿದಿನ ಇಲ್ಲಿಗೆ ಸುಮಾರು 50ರಿಂದ 1 ಲಕ್ಷ ಭಕ್ತರು ಭೇಟಿ ನೀಡುತ್ತಾರೆ. ಇನ್ನು ವಿಶೇಷ ಹಬ್ಬ ಹರಿದಿನಗಳಲ್ಲಿ, ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭಗಳಲ್ಲಿ ಭಕ್ತಾದಿಗಳ ಸಂಖ್ಯೆ 4ರಿಂದ 5 ಲಕ್ಷಕ್ಕೆ ಏರಿಕೆಯಾಗುತ್ತೆ. ಹೀಗೆ ಬರುವ ಭಕ್ತರು ತಮ್ಮ ಹರಕೆ ಮತ್ತು ಭಕ್ತಿಯನ್ನ ತಮ್ಮ ಶಕ್ತಾನುಸಾರ ಹಣ, ಚಿನ್ನ, ಬೆಳ್ಳಿ ರೂಪದಲ್ಲಿ ಮಾತ್ರವಲ್ಲದೆ ಆಸ್ತಿ, ಸ್ವತ್ತು ಮತ್ತು ಡಿಮ್ಯಾಟ್ ಷೇರುಗಳ ರೂಪದಲ್ಲಿ ಸಹ ವೆಂಕಟೇಶ್ವರನಿಗೆ ಅರ್ಪಿಸುವುದುಂಟು. ಇದಲ್ಲದೆ ತಿಮ್ಮಪ್ಪನ ಹೆಸರಲ್ಲಿ ದೇಶದ ಹಲವೆಡೆ ಸುಮಾರು 7,000 ಎಕರೆ ಜಮೀನಿದೆ. ಈ ಎಲ್ಲ ಸಂಪತ್ತಿನ ಒಟ್ಟು ಮೌಲ್ಯ ಈಗ ಹತ್ತಿರ 3 ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತ TTD ಹೇಳಿದೆ. ಇಷ್ಟೆಲ್ಲ ಮಾಹಿತಿ ಸಿಕ್ಕರೂ ಕೂಡ ತಿರುಪತಿ ದೇವಸ್ಥಾನದ ನಿಜವಾದ ಸಂಪತ್ತು ಎಷ್ಟು ಅನ್ನೋದು ಯಾರ ಊಹೆಗೂ ಸಿಗದು. ದೇವಸ್ಥಾನದ ಪ್ರಧಾನ ಬಾಲಾಜಿ ಮೂರ್ತಿ ಮತ್ತು ಅಲ್ಲಿನ ಹಲವು ಮೆರವಣಿಗೆ ವಿಗ್ರಹಗಳನ್ನು ವಜ್ರಭರಿತ ಚಿನ್ನದ ಆಭರಣಗಳಿಂದ ಮತ್ತು ಪ್ರಾಚೀನ ವಸ್ತುಗಳಿಂದ ಅಲಂಕರಿಸಲಾಗಿದ್ದು, ಅವುಗಳ ಬೆಲೆ 100 ಕೋಟಿ ರೂಪಾಯಿಗಳಿವೆ. ಹೀಗಾಗಿ ಭಕ್ತರು ಮತ್ತು ಭಕ್ತಿಯ ಕಾರಣಕ್ಕೆ ಮನಸೂರೆಗೊಳ್ಳುವ ವೆಂಕಟೇಶ್ವರ ತನ್ನ ಸಂಪತ್ತಿನಿಂದಲೂ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದ್ದಾನೆ.